ಆ ನನ್ನ ಜೀವನದಲ್ಲಿ ಬಹಳ ಮುಖ್ಯವಾಗಿರೋದು ಯಾವುದು ಆಗ್ಬೇಕು ಸರ್? ಬಹಳ ನಮ್ಮ ಜೀವನ. ಮೂಲಭೂತವಾದ ಪ್ರಶ್ನೆ ಇದು. ತುಂಬಾ ಬೇಸಿಕ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ರೈಮರಿ, ಫಸ್ಟ್ ಆಫ್ ಆಲ್, ಲೌಕಿಕವಾಗಿ ಇರಬಾರದು ನಮ್ಮ ಆಲೋಚನೆ. ಲೌಕಿಕವಾಗಿ ಎಲ್ಲರೂ ಇರ್ತಾರೆ. ನಾನು ಎಜುಕೇಶನ್ ಮಾಡ್ಬೇಕು, ಒಳ್ಳೆ ಡಿಗ್ರಿ ಮಾಡ್ಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು, ಒಳ್ಳೆ ಸಂಪಾದನೆ ಮಾಡ್ಬೇಕು, ಒಳ್ಳೆ ಕಡೆ ಮದುವೆ ಆಗ್ಬೇಕು, ಜಮ್ ಅಂತ ಅದೆಲ್ಲರೂ ಮಾಡುವಂಥದ್ದು. ಅಪರೂಪವಾದ ಮೂಲಭೂತವಾಗಿ ಏನು ಅಂತಂದ್ರೆ ಆಧ್ಯಾತ್ಮಿಕ ವಿಚಾರದಲ್ಲಿ ಎಲ್ಲರೂ ಹೇಳುವಂಥದ್ದು, ವಿಶೇಷವಾಗಿ ರಮಣ ಮಹರ್ಷಿಗಳು ಕೂಡ ಹೇಳಿರುವಂಥದ್ದು ಏನು ಅಂತಂದ್ರೆ, ನಾನು ಯಾರು ಅಂತ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ನಾವು ಕಂಡುಕೋಬೇಕು. ನಾಟ್ ಓನ್ಲಿ ಥಿಯರಿಟಿಕಲಿ ಬಟ್ ಆಲ್ಸೋ ಪ್ರಾಕ್ಟಿಕಲಿ. ಜೀವನದಲ್ಲಿ ಮುಖ್ಯವಾದದ್ದು ನಾನು ಯಾರು ಎಂಬ ಸತ್ಯವನ್ನು ಅರಿತುಕೊಳ್ಳುವುದು ಅಂತ ಪತ್ರಿಸರು ಕೂಡ ಹೇಳಿದ್ದಾರೆ. ಆನಾಪಾನ ಸತಿ ಧ್ಯಾನ ವಿಧಾನ ಇರೋದೇ ಈ ಉದ್ದೇಶಕ್ಕೆ ಅಂತ ಹೇಳಿ ಅವ್ರು ಹೇಳಿರೋದು. ಅದರ ಮೂಲಕ ನಮ್ಮನ್ನ ನಾವು ಅರಿತುಕೊಳ್ಬೇಕು, ಸಂಪೂರ್ಣವಾಗಿ ಸಸ್ಯಾಹಾರವನ್ನ ಪಾಲಿಸ್ಬೇಕು, ಮತ್ತು ನಮಗೆ ತಿಳಿದಿರೋ ಧ್ಯಾನವನ್ನ ಇನ್ನೊಬ್ಬರಿಗೆ ಹೇಳ್ಬೇಕು. ಯಾಕೆಂತಂದ್ರೆ ವಿಶ್ವ ಕಲ್ಯಾಣ ಆಗ್ಬೇಕು ಅಂತಂದ್ರೆ, ಯೂನಿವರ್ಸಲ್ ಮೈಂಡ್ ಅಂತಂದ್ರೆ ಇಂಡಿವಿಜುವಲ್ ಮೈಂಡ್ಗಳು ಕ್ಲಿಯರ್ ಆಗ್ಬೇಕು, ಇಂಡಿವಿಜುವಲ್ ಮೈಂಡ್ಗಳು ಪರಿಶುದ್ಧ ಆಗ್ಬೇಕು, ಇಂಡಿವಿಜುವಲ್ ಲೈಫು ಆರಾಮ್ ಆದ್ರೆ, ಅಂದ್ರೆ ಸರಿಯಾದ ಮಾರ್ಗಕ್ಕೆ ಬಂದ್ರೆ ಇಡೀ ಕುಟುಂಬ, ವ್ಯಕ್ತಿ ಮೊದಲು ಸರಿ ಹೋದ್ರೆ ಕುಟುಂಬ ಸರಿ ಹೋಗುತ್ತೆ, ಕುಟುಂಬ ಸರಿ ಹೋದ್ರೆ ನಮ್ಮ ಕೇರಿ ಸರಿ ಹೋಗುತ್ತೆ, ಕೇರಿ ಸರಿ ಹೋದ್ರೆ ಊರು ಸರಿ ಹೋಗುತ್ತೆ, ಊರು ಸರಿ ಹೋದ್ರೆ ರಾಜ್ಯ, ದೇಶ, ಹೀಗೆ ಇಡೀ ಪ್ರಪಂಚನೂ ಸರಿ ಹೋಗ್ಬೇಕು. ಅಂದ್ರೆ ಈ ರೀತಿ ಮೂಲಭೂತ ಘಟಕಗಳು ಸರಿಯಾದ ಮಾರ್ಗದಲ್ಲಿ ನಡೀಬೇಕು ಅಂತ ಅನ್ನೋದು. ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಆನಾಪಾನಸತಿ ಇದು ಧ್ಯಾನ ವಿಧಾನ ಬೇಕು, ಇದು ಸಾಧನಾ ಮಾರ್ಗ ಅಂತ ಪತ್ರಿಸರು ಹೇಳಿ, ಅವರು ಕೂಡ ಮುಖ್ಯವಾದ ಏನು ಅಂತಂದ್ರೆ ಇದೇ ಜೀವನದಲ್ಲಿ ಮಾಡಬೇಕಾದ್ದು ಅಂತ. ಈ ಹಿಂದೆ ನಾನು ಉತ್ತರ ಹೇಳುವಾಗ ಮಾಡಬೇಕಾದ್ದು ಏನು, ಸಾಧನೆ, ಮತ್ತೆ ತಿಳಿಬೇಕಾದ್ದು ಏನು, ಅನ್ವೇಷಣೆ, ಇದ್ರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅತಿ ಮುಖ್ಯ ಅಂತಂದ್ರೆ ನಾನು ಯಾರು ಅಂತ ಹೇಳಿ, ನೋ ದೈ ಸೆಲ್ಫ್ ಅಂತ ಹೇಳಿ ಒಂದು ಇಂಗ್ಲಿಷ್ ನಲ್ಲಿ ಇವರು ಕೇಳ್ತಾ ಇದ್ದಿದ್ದು ನಮ್ಮ ರಮಣ ಮಹರ್ಷಿಗಳು. ಇಂದಿರಾ ಗಾಂಧಿ ಅವರು ಒಂದ್ಸರಿ ರಮಣ ಮಹರ್ಷಿ ಆಶ್ರಮಕ್ಕೆ ಬಂದಾಗ ಅವರು ಒಂದು ಪ್ರಶ್ನೆ ಕೇಳ್ತಾರೆ ರಮಣ, ಹೂ ಆರ್ ಯು ಅಂತ. ಆಗ ಇಂದಿರಾ ಗಾಂಧಿ ಅಂತ ಅವ್ರು ಹೇಳ್ತಾರೆ. ಅವಾಗ ಮತ್ತೆ ಅವರು ಹೂ ಆರ್ ಯು ಅಂತ ಕೇಳ್ತಾರೆ. ಏನಪ್ಪಾ ಇವ್ರು ಹಿಂಗ್ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅವರು ಐ ಆಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ. ಆಮೇಲೆ ಹೂ ಆರ್ ಯು ಅಂತ ಮತ್ತೆ ಹೀಗೆ ರಿಪೀಟ್. ಕೊನೆಗೆ ಐ ಆಮ್ ಎ ಸೋಲ್ ಅಂತ ಹೇಳಿದಾಗ ಇವರು ಹೂ ಆರ್ ಯು ಅಂತ ಕೇಳೋದನ್ನ ನಿಲ್ಲಿಸ್ತಾರೆ. ಈ ತರ ಇದು ನಿಜವಾಗ್ಲೂ ನಡೆದಿರುವಂತದ್ದು. ಅಂದ್ರೆ ನಾನು ಯಾರು ಅಂತನೋ ಪ್ರಜ್ಞೆ ನನ್ನಲ್ಲಿ ಎಚ್ಚರಿಕೆ ಇಲ್ದಿದ್ದು, ಆ ಅರಿವು ಇದ್ದಾಗ ನಾವು ಅನ್ಯ ಮಾರ್ಗಕ್ಕೆ, ದುರ್ಮಾರ್ಗಕ್ಕೆ ಎಳಸೋದಿಲ್ಲ, ಹೋಗೋದಿಲ್ಲ. ಸನ್ಮಾರ್ಗಕ್ಕೆ, ಸರಿಯಾದ ಮಾರ್ಗಕ್ಕೆ ನಾವು ಹೋಗ್ತೀವಿ. ಆದ್ರಿಂದ ಫೈಂಡಿಂಗ್ ಔಟ್ ಹೂ ಆಮ್ ಐ ಅಂತ ಅನ್ನೋದು ಇಂಪಾರ್ಟೆಂಟು. ಅಟ್ಲೀಸ್ಟ್ ಥಿಯರಿಟಿಕಲ್ ಲೆವೆಲ್ ಅಲ್ಲಿ ಇದ್ದಾಗ ಒಂದ್ ರೀತಿ, ಆಮೇಲೆ ಪ್ರಾಕ್ಟಿಕಲಿ ಆನಾಪಾನಸತಿ ಧ್ಯಾನ ವಿಧಾನದ ಮೂಲಕ ನಮ್ಮನ್ನ ನಾವು ಅರಿತುಕೊಂಡ್ರೆ ಅಂತಿಮವಾದ ಆತ್ಮ ಸಾಕ್ಷಾತ್ಕಾರದ ಹತ್ರ ನಾವು ಹೋಗ್ಬೋದು. ಅದು ಅಂತಿಮವಾದ ಗುರಿ. ಇದು ಮೊದಲನೇ ಹೆಜ್ಜೆ. ಮಧ್ಯದಲ್ಲಿ ಬೇಕಾದಷ್ಟು ಗ್ಯಾಪ್ ಇದೆ. ಅದು ನಮ್ಮ ಕರ್ಮಾನುಸಾರ ನಾವು ಸಾಧನೆಗೆ ಇದು ಮಾಡಿ ಸಿದ್ಧಿಯನ್ನ ಗಳಿಸ್ಕೊಂಡು ನಮ್ಮ ಉದ್ದೇಶವನ್ನ ಈಡೇರಿಸ್ಕೋಬಹುದು. ಆದ್ರೆ ಉದ್ದೇಶ ಮಾತ್ರ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಮುಖ್ಯವಾಗಿ ಬೇಕಾದ್ದು ಅದೇನೆ, ಸದಾ ಅನ್ವೇಷಣೆ, ನಾನು ಯಾರು, ನಾನು ಯಾರು, ನಾನು ಯಾರು. ಅದು ನೆನಪಿನಲ್ಲಿ ಇಟ್ಕೊಂಡು ಲೌಕಿಕದಲ್ಲಿ ಇದ್ದಾಗಲೂ ಕೂಡ ಅದರ ಎಚ್ಚರಿಕೆ ಇರಬೇಕು. ಪತ್ರಿಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆಧ್ಯಾತ್ಮಿಕ ಚಟುವಟಿಕೆನಲ್ಲಿ ಇದ್ದಾಗ ಸಾಂಸಾರಿಕ ಜೀವನವನ್ನ, ಲೌಕಿಕ ಜೀವನವನ್ನ ಮರಿಬಾರ್ದು. ಲೌಕಿಕ ಜೀವನದಲ್ಲಿದ್ದಾಗ ಆಧ್ಯಾತ್ಮಿಕ ಚಟುವಟಿಕೆಗಳನ್ನ ಮತ್ತೆ ಆಧ್ಯಾತ್ಮಿಕ ಜೀವನವನ್ನ ನಾವು ಮರಿಬಾರದು. ಇದೇ ಬೇಕಾಗಿರೋದು ನಮಗೆ ಮುಖ್ಯವಾಗಿ.